ಸೋಯಾ ಚಂಕ್ ಕೈಮಾ ಗ್ರೇವಿ ಮಾಡೋ ವಿಧಾನ ತಿಳ್ಕೊಳ್ಳೋಣ ಬನ್ನಿ. ಸೋಯಾ ಕೈಮಾ ಉಂಡೆ ಕಲಸೋಕ್ಕೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ, 2 ಚಿಕ್ಕದು ಶುಂಠಿ ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಒಂದು 4 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನು ರುಬ್ಕೊಳ್ಳೋಣ ಬನ್ನಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ. ಸೋಯಾ ಕೈಮಾ ಸಾಂಬಾರು ಮಾಡೋಕ್ಕೆ 2-3 ಟೊಮೆಟೊ ಹಾಕ್ಕೊಂಡಿದ್ದೀನಿ, ದೊಡ್ಡದೊಂದು ಈರುಳ್ಳಿ, ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಇದಕ್ಕೀಗ ಧನಿಯಾ ಪುಡಿ, ಗರಂ ಮಸಾಲ ಪುಡಿ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ, ಆ ಪೌಡರು 1 ಸ್ಪೂನ್ ಹಾಕ್ಕೊಳ್ತೀವಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಳ್ಳೋದು. ಈಗ ನೋಡಿ ಧನಿಯಾ ಪುಡಿ ಹಾಕ್ಕೊಳ್ತೀನಿ. ಈ ಧನಿಯಾ ಪುಡಿಲಿ ಎಲ್ಲ ಮಿಕ್ಸ್ ಆಗಿರುತ್ತೆ, ಏನಂತಂದರೆ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಮಿಕ್ಸ್ ಮಾಡಿ, ಧನಿಯಾ ಪ್ಲಸ್ ಗರಂ ಮಸಾಲ 2 ಮಿಕ್ಸ್ ಮಾಡಿ ನಾವು ಇಟ್ಕೊಂಡಿರ್ತೀವಿ. ಮನೆಯಲ್ಲೇ ಮಾಡ್ಕೊಳ್ಳೋ ಪೌಡರು. 1 ಸ್ಪೂನ್ ಖಾರದ ಪುಡಿನೂ ಇದರಲ್ಲೇ ಇರುತ್ತೆ. ಸೊ ಸಪ್ರೇಟಾಗಿ ನಾವು ಖಾರದ ಪುಡಿ ಹಾಕ್ಕೊಳ್ಳಲ್ಲ. ಈ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈಗ ರುಬ್ಕೊಳ್ಳೋಣ. ಮಸಾಲೆ ರುಬ್ಕೊಂಡಿದ್ವಲ್ಲ ಅದೇ ಜಾರ್ಗೆ ನೋಡಿ ಸೋಯಾ ಚಂಕ್ಸ್ನ ನೆನೆಸ್ಕೊಂಡಿದ್ದೀನಿ ಇಲ್ಲಿ. ಸೊ ಅದನ್ನೆಲ್ಲ ಹಾಕ್ಕೊಂಡು ರುಬ್ಕೋಬೇಕು. ಏನೇನು ಹಾಕ್ಕೊಳ್ಳೋಣ ನೋಡೋಣ. ಸೋಯಾ ಚಂಕ್ಸ್ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ನೀರೆಲ್ಲ ಹಿಂಡ್ಬಿಡಿ. ಸೋಯಾ ಚಂಕ್ಸ್ ರುಬ್ಬಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಗರಂ ಮಸಾಲ ಹಾಕಿದ್ದೀನಿ 1 ಸ್ಪೂನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಬನ್ನಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇದರಲ್ಲಿ ಶುಂಠಿ, ಬೆಳ್ಳುಳ್ಳಿ, 1 ಈರುಳ್ಳಿ ಮತ್ತು 1 ಕಪ್ಪು ಮೆಣಸು, ಒಣಮೆಣಸು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇದಕ್ಕೆ ಏನು ಮಾಡಿದ್ದೀನಿ ಅಂತಂದರೆ ಫುಲ್ ಮಸಾಲೆ, ಇದು ಖಾರ ಏನು ಹಾಕ್ಕೊಳ್ಳೋದು ಬೇಡ. ಇಲ್ಲಿ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇದಕ್ಕೀಗ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡು ಕೈಮಾ ಉಂಡೆ ಮಾಡ್ಕೊಬೋದು. ಡೈರೆಕ್ಟಾಗಿ ಸಾಂಬಾರಿಗೆ ಬಿಟ್ಕೊಳ್ಬೋದು. ಈಗ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಕಡಲೆ ಹಿಟ್ಟು, ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಕ್ಲೀನಾಗಿ ಕಲಸಿ ಉಂಡೆ ಶೇಪ್ಗೆ ಬರೋ ಥರ ಕಲಿಸ್ಕೋಬೇಕಷ್ಟೆ. ಅದನ್ನು ಸಾಂಬಾರು ಮಾಡ್ತಾ ಹೇಗೆ ಬಿಡೋದು ಸಾಂಬಾರು ಒಳಗಡೆ ಡೈರೆಕ್ಟಾಗಿ ಅಂತ ಹೇಳ್ತೀನಿ. ಪಾತ್ರೆ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಆನಿಯನ್ ಹಾಕ್ಕೊಂಡಿದ್ದೀನಿ ನೋಡಿ, ಫ್ರೈ ಆಗ್ತಿದೆ. ಸೊ ಇವಾಗ ಇದಕ್ಕೆ ಅರಿಶಿನ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ರುಬ್ಬಿಟ್ಕೊಂಡಿದ್ವಲ್ಲ 4 ಟೊಮೆಟೊ, 2 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಧನಿಯಾ ಪುಡಿ ಪ್ಲಸ್ ಗರಂ ಮಸಾಲ ಎಲ್ಲ ಹಾಕಿಟ್ಕೊಂಡಿದ್ವಲ್ಲ, ಖಾರದ ಪುಡಿ ಸಮೇತ ಹಾಕಿದೆ. ಅಂದರೆ ನಾವು ಧನಿಯಾ ಪುಡಿಯಲ್ಲೇ ಖಾರದ ಪುಡಿ ಹಾಕ್ಕೊಳ್ತೀವಿ. ಇದನ್ನು ಇವಾಗ ಫ್ರೈ ಒಳಗಡೆ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಲ್ಮೋಸ್ಟ್ ಆಗಿದೆ. ಸೊ ಮಸಾಲೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಈ ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡೋಣ. ಆಮೇಲೆ ನೀರು ಹಾಕ್ಕೊಂಡು ಆಮೇಲೆ ಇದರೊಳಗಡೆ ಕೈಮಾ ಉಂಡೆ ಹಾಕ್ಕೊಳ್ಳೋಣ. ಹೀಗೆ ತುಂಬ ನೀರು ಹಾಕ್ಬೇಕು, ಯಾಕಂದರೆ ಇದರಲ್ಲಿ ಸೋಯಾ ಚಂಕ್ಸು ಕೈಮಾ ಬೇಯಬೇಕಲ್ಲ. ನೋಡಿ ತುಂಬ ನೀರು ಹಾಕಿದ್ದೀನಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಕೈಮಾ ಉಂಡೆ, ಸೋಯಾ ಕೈಮಾ ಉಂಡೆ ಹಿಂಗೆ ಮಾಡ್ಕೊಂಡಿದ್ದೀನಿ. ಇದನ್ನ ಇವಾಗ ಸಾಂಬಾರಿಗೆ ಹಾಕ್ಕೊಳ್ಳೋಣ. ಎಲ್ಲ ಕೈಮಾ ಉಂಡೆ ಹಾಕಿದ್ದೀನಿ. ಬೇಯಲಿ. ಇವಾಗ ಅಲ್ಲಾಡ್ಸೋಕೆ ಹೋಗಬೇಡಿ, ಅದು ಫುಲ್ ಬಿಟ್ಕೊಂಡ್ಬಿಡುತ್ತೆ ಸಾಂಬಾರು ಒಳಗಡೆ. ಹಾಗೆ ಬಿಟ್ಬಿಡ್ಬೇಕು ಅದನ್ನು. ಫೈನಲಿ ಸೋಯಾ ಚಂಕ್ ಕೈಮಾ ಗ್ರೇವಿ ರೆಡಿ.